ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೌಂಡ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಇತ್ತೀಚಿನ ದಿನಗಳಲ್ಲಿ ಈ ಮೇಲ್ ಇನ್ಫರ್ಟಿಲಿಟಿ ಅಂದರೆ ಪುರುಷರಲ್ಲಿ ಬಂಜೇತನ ಅನ್ನೋ ಒಂದು ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಮೆಡಿಕಲ್ ಕಾರಣಗಳಲ್ಲದೇ ನಮ್ಮ ಜೀವನ ಶೈಲಿಯು ಇದಕ್ಕೆ ಕಾರಣವಾಗುತ್ತೆ. ಸೊ ಈ ವಿಡಿಯೋನಲ್ಲಿ ಯಾವ ರೀತಿಯಾದ ಒಂದು ಜೀವನ ಶೈಲಿ, ಯಾವ ರೀತಿಯಾದ ಒಂದು ಲೈಫ್ ಸ್ಟೈಲು ಒಂದು ಪುರುಷರಲ್ಲಿ ಮೇಲ್ ಇನ್ಫರ್ಟಿಲಿಟಿಗೆ ಕಾರಣವಾಗ್ತಿದೆ, ಯಾವೆಲ್ಲ ನಮ್ಮ ಡೈಲಿ ಹ್ಯಾಬಿಟ್ಸ್ಗಳು ಈ ಪುರುಷರಲ್ಲಿ ಬಂಜೇತನಕ್ಕೆ ಕಾರಣವಾಗ್ತಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋನಲ್ಲಿ ಮಾಹಿತಿ ಕೊಡಲಿದ್ದೇನೆ. ಹಾಗಾಗಿ ವಿಡಿಯೋನ ಕೊನೆಯ ತನಕ ನೋಡಿ. ಸೊ ಮೊದಲಿಗೆ ನಾವು ಪ್ರಮುಖ ಕಾರಣಗಳನ್ನು ನೋಡೋದಾದರೆ, ಮೊದಲಿಗೆ ಬರುತ್ತೆ ಒಂದು ಆಲ್ಕೋಹಾಲು, ಇನ್ನೊಂದು ಟೊಬ್ಯಾಕೋ. ಅಂದರೆ ಈ ಮದ್ಯಪಾನ ಮಾಡುವಂಥದ್ದು, ಧೂಮ್ರಪಾನ ಮಾಡುವಂಥದ್ದು, ಅಥವಾ ಟೊಬ್ಯಾಕೋ ತಿನ್ನುವುದಂದರೆ ಈ ಗುಟ್ಕಾ ತಿನ್ನುವಂಥದ್ದು ಅಥವಾ ಕೇನಿ ತಿನ್ನುವಂಥದ್ದು. ಇವೆಲ್ಲ ಏನು ಮಾಡ್ತವೆ ಅಂತಂದರೆ, ಈ ನಮ್ಮ ಏನು ಹಾರ್ಮೋನ್ಗಳಿರ್ತಾವೆ ದೇಹದಲ್ಲಿ, ಟೆಸ್ಟೋಸ್ಟಿರೋನ್ ಆಗಿರ್ಬೋದು, ಲ್ಯೂಟಿನೈಸಿಂಗ್ ಹಾರ್ಮೋನ್ ಆಗಿರ್ಬೋದು, ಅಥವಾ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಗಳಾಗಿರ್ಬೋದು, ಈ ಹಾರ್ಮೋನ್ಗಳಲ್ಲಿ ಪ್ರಾಬ್ಲಮ್ಗಳನ್ನು ಉಂಟು ಮಾಡ್ತವೆ. ಅದಲ್ಲದೆ ಏನಾಗುತ್ತೆ ಅಂದರೆ, ಈ ಸ್ಪರ್ಮ್ಯಾಟೋಜೆನೆಸಿಸ್ ಅನ್ನೋ ಪ್ರೊಸೆಸ್ಸಲ್ಲಿ ತೊಂದರೆಗಳನ್ನು ಉಂಟು ಮಾಡ್ತವೆ. ಅಂದರೆ ವೀರ್ಯಗಳು ಏನು ಉತ್ಪತ್ತಿ ಆಗ್ತವೋ ಆ ವೀರ್ಯ ಉತ್ಪತ್ತಿ ಆಗುವ ಒಂದು ಪ್ರೊಸೆಸ್ಸಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ಕಮ್ಮಿ ಆಗುತ್ತೆ. ಸೊ ಯೂಶಲಿ ಏನಾಗುತ್ತೆ ಅಂತಂದರೆ, ಒಂದು 15 ಮಿಲಿಯನ್ ಸ್ಪರ್ಮ್ಸು ಪರ್ ml ಆಫ್ ಸಿಮೆನಲ್ಲಿ ಇರಬೇಕು. ಸೊ 15 ಮಿಲಿಯನ್ಗಿಂತಲೂ ಕಮ್ಮಿ ಆಗ್ತಾ ಹೋದಂಗೆ ನಿಮಗೆ ಮಕ್ಕಳಾಗುವಂಥ ಒಂದು ಚಾನ್ಸಸ್ಗಳು ಕಮ್ಮಿ ಆಗ್ತಾ ಹೋಗ್ತವೆ. ಸೊ ಹಾಗಾಗಿ ಈ ಗುಟ್ಕಾ ತಿನ್ನೋದ್ರಿಂದ, ಈ ಏನಂತ ಸಿಗರೇಟ್ ಸೇರೋದ್ರಿಂದ ಅಥವಾ ಈ ಮದ್ಯಪಾನ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮಕ್ಕಳಾಗುವಂಥ ಚಾನ್ಸಸ್ಗಳು ಕಮ್ಮಿ ಆಗ್ತಾ ಬರ್ತವೆ. ಯಾಕಂದರೆ ಇವು ಏನು ಮಾಡ್ತವೆ ಅಂತಂದರೆ, ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡನ್ನ ಹಾಳು ಮಾಡ್ತಾ ಬರ್ತವೆ. ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ, ಈ ಮೇಲ್ ಇನ್ಫರ್ಟಿಲಿಟಿ ಆಗುವಂಥ ಒಂದು ಚಾನ್ಸಸ್ಗಳೇನಾಗ್ತವೆ, ಜಾಸ್ತಿ ಆಗ್ತಾ ಹೋಗ್ತವೆ. ಸೊ ಇನ್ನೊಂದು ಪ್ರಮುಖ ಕಾರಣ ನಾವು ನೋಡೋದಾದರೆ ಸ್ಟ್ರೆಸ್ಸು, ಕ್ರಾನಿಕ್ ಸ್ಟ್ರೆಸ್. ಅಂದರೆ ಯಾರು ತುಂಬ ವರ್ಷಗಳಿಂದ ಅಥವಾ ತುಂಬ ತಿಂಗಳುಗಳಿಂದ ಇದು ಏನಂತಾರೆ, ಒಂದು ತುಂಬ ಮಾನಸಿಕ ಒತ್ತಡದಲ್ಲಿರ್ತಾರೋ, ಕ್ರಾನಿಕ್ ಸ್ಟ್ರೆಸ್ಸಲ್ಲಿರ್ತಾರೋ, ಅವರಲ್ಲಿ ಕೂಡ ಈ ಬಂಜೆತನ ಒಂದು ಸಮಸ್ಯೆ ಕಾಡಿಸುತ್ತೆ. ಏನಾಗುತ್ತೆ ಅಂದರೆ, ಕ್ರಾನಿಕ್ ಸ್ಟ್ರೆಸ್ಸಲ್ಲಿ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಅನ್ನೋ ಹಾರ್ಮೋನು, ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಂಟಿನ್ಯೂಸ್ ಆಗಿ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗ್ತಾ ಹೋದಂಗೆ ಮೇಲ್ ಹಾರ್ಮೋನ್ ಏನಿರುತ್ತೋ ಟೆಸ್ಟೋಸ್ಟಿರೋನು, ಆ ಮೇಲ್ ಹಾರ್ಮೋನ್ ಲೆವೆಲ್ಸ್ಗಳು ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಮೇಲ್ ಹಾರ್ಮೋನ್ ಕಮ್ಮಿ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ, ದೇಹದಲ್ಲಿ ಈ ಸ್ಪರ್ಮ್ಯಾಟೋಜೆನಿಸಿಸ್ ಅನ್ನೋ ಪ್ರೊಸೆಸ್ಸು, ಅಂದರೆ ಸ್ಪರ್ಮ್ ಉತ್ಪತ್ತಿ ಆಗುವಂಥ ಒಂದು ಪ್ರೊಸೆಸ್ಸಲ್ಲಿ ಪ್ರಾಬ್ಲಮ್ ಉಂಟಾಗ್ತಾ ಹೋಗುತ್ತೆ. ಅದರಿಂದ ಹಾಗೆ ನಿಮಗೆ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ಕಮ್ಮಿ ಆಗ್ಬೋದು. ಆಮೇಲೆ ಕಂಟಿನ್ಯೂ ಕ್ರಾನಿಕ್ ಸ್ಟ್ರೆಸ್ಸಲ್ಲಿರೋ ಏನಾಗುತ್ತೆ ಅಂದರೆ, ಈ ಇಮ್ಯುನಿಟಿ ಕಮ್ಮಿ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ. ಈ ರೋಗ ನಿರೋಧಕ ಶಕ್ತಿ ಕಮ್ಮಿ ಆದಾಗ ಏನಾಗುತ್ತೆ ಅಂದರೆ, ಇನ್ಫೆಕ್ಷನ್ಸ್ಗಳು ಬರುತ್ತೆ. ಈ ಇನ್ಫೆಕ್ಷನ್ಗಳು ಒಂದು ಆರ್ಕೈಟಿಸ್ ಆಗಿರ್ಬೋದು ಅಥವಾ ಎಪಿಡಿಡಿಮೈಟಿಸ್ ಆಗಿರ್ಬೋದು, ಅಂದರೆ ಜನನಾಂಗದ ಒಳಗಡೆ ಇನ್ಫೆಕ್ಷನ್ಗಳು ಶುರು ಆಗ್ತಾ ಹೋಗುತ್ತೆ. ಈ ಇನ್ಫೆಕ್ಷನ್ಗಳಿಂದ ಏನಾಗುತ್ತೆ ಅಂದರೆ, ಈ ಸ್ಪರ್ಮ್ ಏನಿರುತ್ತೆ ಸಾಯ್ತಾ ಬರುತ್ತೆ, ಅಥವಾ ಅದರಲ್ಲಿ ಡಿಫೆಕ್ಟ್ಗಳು ಕಾಣಿಸುತ್ತೆ. ಈ ಸ್ಪರ್ಮ್ಗೆ ತಲೆ ಬಾಲ ಎಲ್ಲ ಇರುತ್ತೆ. ಈ ತಲೆಯಲ್ಲಿ ಡಿಫೆಕ್ಟ್ ಬರೋದು, ಬಾಲದಲ್ಲಿ ಡಿಫೆಕ್ಟ್ ಬರೋದು, ಈ ಥರ ಡಿಫೆಕ್ಟಿವ್ ಸ್ಪರ್ಮ್ ಇದ್ದಾಗಲೂ ಏನಾಗುತ್ತೆ ಅಂದರೆ, ಒಂದು ಮಕ್ಕಳಾಗಕ್ಕೆ ಸಮಸ್ಯೆ ಆಗುತ್ತೆ. ಸೊ ಅದಕ್ಕೆ ಇನ್ನೊಂದು ಪ್ರಮುಖ ಕಾರಣ ನಾವು ನೋಡೋದಾದರೆ, ಈ ಓವರ್ ಹೀಟಿಂಗ್ ಆಫ್ ಟೆಸ್ಟೈಕಲ್ಸ್. ಅಂದರೆ ಈ ವೃಷಣಗಳೇನಿರುತ್ತೋ ಅವು ಓವರ್ ಹೀಟ್ ಆದಾಗ, ಒಂದು ಜಾಸ್ತಿ ಟೆಂಪ್ರೇಚರ್ಗೆ ಎಕ್ಸ್ಪೋಜರ್ ಆದಾಗ ಅವಾಗಲೂ ಏನಾಗುತ್ತೆ ಅಂದರೆ, ಈ ಸ್ಪರ್ಮ್ಯಾಟೋಜೆನಿಸಿಸ್ ಅನ್ನೋ ಒಂದು ಪ್ರೊಸೆಸ್ಸಲ್ಲಿ ತೊಂದರೆಗಳು ಉಂಟಾಗುತ್ತೆ. ಹಾಗೇನಂದರೆ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ಏನಂತಂದರೆ ಹ್ಯಾಂಪರ್ ಆಗುತ್ತೆ ಅಥವಾ ಕಾಂಪ್ರಮೈಸ್ ಆಗಿರುತ್ತೆ. ಅದರಿಂದ ಕೂಡ ಈ ಬಂಜೆತನ ಸಮಸ್ಯೆ ಕಾಣ್ಬೋದು. ಯಾವಾಗ ಆಗುತ್ತೆ ಓವರ್ ಹೀಟಿಂಗ್ ಆಫ್ ಟೆಸ್ಟೈಕಲ್ಸ್ ಅಂದರೆ, ಈ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಲ್ಯಾಪ್ಟಾಪ್ನ ತೊಡೆ ಮೇಲೆ ಇಟ್ಕೊಂಡು ತುಂಬ ಹೊತ್ತು ಕೆಲಸ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ಅಲ್ಲಿ ಲ್ಯಾಪ್ಟಾಪಲ್ಲಿ ಜನ್ರೇಟ್ ಆಗಿರೋವಂಥ ಒಂದು ಹೀಟ್ ಏನಾಗುತ್ತೆ, ನಿಮ್ಮ ವೃಷಣಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಇದೇ ರೀತಿ ನೀವು ಡೈಲಿ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂದರೆ, ನಿಮಗೆ ಸಮಸ್ಯೆಗಳು ಉಂಟಾಗುತ್ತೆ, ರೈಟ್. ಅದಲ್ಲದೆ ಯಾರು ತುಂಬ ಈ ಟೈಟ್ ಬಟ್ಟೆಗಳನ್ನು ಹಾಕ್ತಾರೋ, ಟೈಟ್ ಜೀನ್ಸ್ಗಳಾಗಿರ್ಬೋದು, ಟೈಟ್ ಪ್ಯಾಂಟ್ಗಳನ್ನಾಗಿರ್ಬೋದು, ಅಥವಾ ಟೈಟ್ ಇನ್ನರ್ವೇರ್ಸ್ಗಳನ್ನಾಗಿರ್ಬೋದು, ಅದರಿಂದ ಕೂಡ ಏನಂದರೆ ಈ ವೃಷಣಗಳ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಅದರಿಂದ ಕೂಡ ಸಮಸ್ಯೆ ಉಂಟಾಗುತ್ತೆ, ರೈಟ್. ಅದಲ್ಲದೆ ಈ ತುಂಬ ಜನ ಏನು ಮಾಡ್ತಾರೆ, ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡ್ತಾರೆ. ಅಂದರೆ ತುಂಬ ಬಿಸಿನೀರಲ್ಲಿ ಈ ಟಬ್ಬಲ್ಲಿ ಸ್ನಾನ ಮಾಡ್ತಾರೆ, ಅವರಲ್ಲಿ ಕೂಡ ಈ ಸಮಸ್ಯೆ ಉಂಟಾಗುತ್ತೆ, ರೈಟ್. ಅದಲ್ಲದೆ ಯಾರು ತುಂಬ ಟ್ರಾವೆಲಿಂಗ್ ಮಾಡ್ತಾರೋ, ಗಾಡಿಯಲ್ಲಾಗಿರ್ಬೋದು ಅಥವಾ ಕಾರಲ್ಲಾಗಿರ್ಬೋದು, ಈ ಏನಂತಾರೆ ಅವರ್ಸ್ ಗಟ್ಟಲೆ ಯಾರು ಕೂತ್ಕೊಂಡು ಟ್ರಾವೆಲಿಂಗ್ ಮಾಡ್ತಾರೋ ಅವರಲ್ಲಿ ಕೂಡ ಈ ಟೆಂಪ್ರೇಚರು ಜಾಸ್ತಿ ಆಗೋ ಒಂದು ಸಾಧ್ಯತೆ ಇರುತ್ತೆ. ಈ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕಮ್ಮಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಮೇಲ್ ಇನ್ಫರ್ಟಿಲಿಟಿಗೆ ಕಾರಣವಾಗುತ್ತೆ. ಸೊ ಮೇಲ್ ಇನ್ಫರ್ಟಿಲಿಟಿಗೆ ಇನ್ನೊಂದು ಪ್ರಮುಖ ಕಾರಣ ನಾವು ನೋಡೋದಾದರೆ, ತುಂಬ ದಪ್ಪ ಇರೋದು, ಅಂದರೆ ತುಂಬ ಸ್ಥೂಲಕಾಯ ಇರೋರು, ಓವರ್ ವೇಟ್ ಆಗಿರೋರು.
ಸೊ ಈ ತುಂಬ ದಪ್ಪ ಇರೋರಲ್ಲಿ ಏನಾಗುತ್ತೆ ಅಂದರೆ ಅಗೇನ್ ಇವರಲ್ಲಿ ಹಾರ್ಮೋನ್ಗಳ ಸಮಸ್ಯೆಗಳು ಉಂಟಾಗುತ್ತೆ. ಟೆಸ್ಟೋಸ್ಟಿರಾನ್ ಆಗಿರ್ಬೋದು, FSH ಆಗಿರ್ಬೋದು, LH ಆಗಿರ್ಬೋದು, ಈ ಹಾರ್ಮೋನ್ಗಳಲ್ಲಿ ಏರ್ಪೇರು ಉಂಟಾಗುತ್ತೆ. ಅಗೇನ್ ಈ ಹಾರ್ಮೋನ್ಗಳಲ್ಲಿ ಏರ್ಪೇರು ಉಂಟಾದಾಗ ಏನಾಗುತ್ತೆ ಅಂದರೆ ಈ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಕಾಂಪ್ರಮೈಸ್ ಆಗಿಬಿಡುತ್ತೆ, ರೈಟ್. ಅಗೇನ್ ಈ ಹಾರ್ಮೋನ್ಗಳಲ್ಲದೇನೆ ಏನಾಗುತ್ತೆ ಅಂತಂದರೆ ಈ ಸ್ಕ್ರಾಟಲ್ ಟೆಂಪ್ರೇಚರ್, ಅಗೇನ್ ಈ ವಿಷ್ಣಗಳ ಟೆಂಪ್ರೇಚರ್ ಏನಾಗುತ್ತೆ, ತುಂಬ ದಪ್ಪ ಇರೋರಲ್ಲಿ ಈ ವಿಷ್ಣಗಳ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಅಗೇನ್ ನಾನು ಆವಾಗಲೇ ಹೇಳ್ದಂಗೆ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ ಅಂದರೆ ಈ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡು ಡೌನ್ ಆಗಿಬಿಡುತ್ತೆ. ಹಾಗಾಗಿ ಈ ತುಂಬ ದಪ್ಪ ಇರೋರಲ್ಲೂ ಈ ಮೇಲ್ ಇನ್ಫರ್ಟಿಲಿಟಿ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಮೇಲ್ ಇನ್ಫರ್ಟಿಲಿಟಿಗೆ ಇನ್ನೊಂದು ಪ್ರಮುಖ ಲೈಫ್ ಸ್ಟೈಲ್ ಕಾರಣ ಅಂತಂದರೆ ಪ್ರಾಪರಾಗಿ ನಿದ್ರೆ ಮಾಡದೇ ಇರೋದು. ಓಕೆ, ಸೊ ಈ ಮೊಬೈಲ್ ಬಂದಾಗಿಂದ ಏನಾಗಿದೆ ಅಂದರೆ ಈ ತುಂಬ ಜನರು ತುಂಬ ಲೇಟಾಗಿ ಮಲಗ್ತಾರೆ. ಮಲಗೋ ತನಕನೂ ಏನು ಮಾಡ್ತಾರೆ ಅಂದರೆ ಈ ರೀಲ್ಸ್ನೇ ನೋಡೋದು, ಯೂಟ್ಯೂಬ್ ನೋಡೋದು ಅಥವಾ ನೆಟ್ಫ್ಲಿಕ್ಸ್ ನೋಡೋದು, ಅದು ಯಾವ ಒಂಥರ ಒಂದು ಏನೋ ಒಂದು ಮಾಡ್ತಾ ಇರ್ತಾರೆ ವಿಡಿಯೋ ನೋಡಿಕೊಂಡು. ಸೊ ಇದರಿಂದ ಏನಾಗುತ್ತೆ ಅಂದರೆ ಪ್ರಾಪರಾಗಿ ಕ್ವಾಲಿಟಿ ಸ್ಲೀಪ್ ಸಿಗೋದಿಲ್ಲ. ಅಂದರೆ 24 ಅವರ್ಸಲ್ಲಿ ಮನುಷ್ಯನಿಗೆ ಅಟ್ಲೀಸ್ಟ್ ಒಂದು 7 to 8 ಅವರ್ಸು ನಿದ್ರೆ ಬೇಕೇ ಬೇಕು. ಇದು ಒಂದು ಕ್ವಾಲಿಟಿ ಸ್ಲೀಪ್ ಸಿಗದೇ ಇದ್ದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಎಷ್ಟೊಂದು ಈ ವ್ಯಾಧಿಗಳು ಉಂಟಾಗ್ತಾ ಹೋಗುತ್ತೆ. ಓಕೆ, ಸ್ಪೆಷಲಿ ಹಾರ್ಮೋನ್ಗಳಲ್ಲಿ ಚೇಂಜಸ್ ಉಂಟಾಗ್ತಾ ಹೋಗುತ್ತೆ, ಇಮ್ಯುನಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಥರದೆಲ್ಲ ಆಗ್ತಾ ಹೋದಾಗ ಏನಾಗುತ್ತೆ ಅಂದರೆ ಅಗೇನ್ ನಿಮಗೆ ಈ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಈ ಸ್ಪರ್ಮ್ ಕ್ವಾಂಟಿಟಿ ಕಮ್ಮಿ ಆಗ್ತಾ ಹೋದಂಗೆ ನಿಮಗೆ ಅಗೇನ್ ಈ ಬಂಜೆತನ ಒಂದು ಕಾಣ್ತಾ ಹೋಗುತ್ತೆ. ಹಾಗಾಗಿ ನಿದ್ರೆ ಅನ್ನೋದು ಕೂಡ ತುಂಬ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಫ್ ಲೈಫ್. ನಾವು ಯಾಕೆ ಮಲಗ್ತೀವಿ ನೈಟ್ ಟೈಮಲ್ಲಿ ಅಂತಂದರೆ ಇಡೀ ದಿನ ನಾವು ಏನು ಕೆಲಸ ಮಾಡ್ತೀವೋ ಅದರಿಂದ ಏನು ದಣಿವಾಗಿರುತ್ತೋ ಅಥವಾ ಏನು ಇಂಜುರೀಸ್ಗಳಾಗಿರುತ್ತೋ, ದೈಹಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಈ ಎಲ್ಲನೂ ಏನು ಮಾಡುತ್ತೆ ಅಂದರೆ ದೇಹ ನೈಟ್ ಟೈಮಲ್ಲಿ ಹೀಲ್ ಮಾಡ್ಕೊಳ್ಳುತ್ತೆ. ನಾವು ದೇಹಕ್ಕೆ ಸಮಯ ಕೊಡಬೇಕು ನೈಟ್ ಟೈಮ್ ಹೀಲ್ ಮಾಡ್ಕೊಳ್ಳೋಕ್ಕೆ. ಈ ಥರ ಸಮಯ ಕೊಡದೇ ಇದ್ದಾಗ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾಟ್ ಓನ್ಲಿ ನಿಮಗೆ ಇನ್ಫರ್ಟಿಲಿಟಿ, ಅದರ್ ಕಾಯಿಲೆಗಳು ಕೂಡ ಬರ್ತಾ ಹೋಗುತ್ತೆ ನಿಮಗೆ. ಸೊ ನಿಮ್ಮ ಜೀವನ ಶೈಲಿಯು ಈ ಥರದ್ದಾಗಿದ್ದಲ್ಲಿ ಸೊ ಮೊದಲಿಗೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಅಳವಡಿಸ್ಕೊಳ್ಳಿ. ಈ ನೀವೇನಾದರೂ ಡ್ರಿಂಕ್ಸ್ ಮಾಡ್ತಿದ್ರೆ ಜಾಸ್ತಿ ಅಥವಾ ಗುಟ್ಕಾ ತಿಂತಾಯಿದ್ರೆ, ಖೇಣಿ ತಿಂತಾಯಿದ್ರೆ ಅದನ್ನು ಮೊದಲಿಗೆ ಸ್ಟಾಪ್ ಮಾಡಿ, ನಿದ್ರೆ ಚೆನ್ನಾಗಿ ಮಾಡಿ, ಡೈಲಿ ಒಂಚೂರು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿ, ಅಂದರೆ ವಾಕಿಂಗ್ ಆಗಿರ್ಬೋದು, ಎಕ್ಸಸೈಸ್ ಆಗಿರೋದು ಆ ಥರದ್ದೆಲ್ಲ ಮಾಡ್ಕೊಳ್ಳಿ. ವೇಟ್ ತುಂಬ ಜಾಸ್ತಿ ಇದ್ದರೆ ಅದನ್ನು ಕಮ್ಮಿ ಮಾಡ್ಕೊಳ್ಳಿ. ಈ ಸ್ಟ್ರೆಸ್ಸು ಅಥವಾ ಮಾನಸಿಕ ಒತ್ತಡ ತುಂಬ ಜಾಸ್ತಿ ಇದ್ದಲ್ಲಿ ಅದನ್ನು ಕಮ್ಮಿ ಮಾಡ್ಕೊಳ್ಳಿ, ರೈಟ್. ಅದಕ್ಕಾಗಿ ನೀವು ಯೋಗ ಮಾಡ್ಬೋದು, ಪ್ರಾಣಾಯಾಮ ಮಾಡ್ಬೋದು ಅಥವಾ ಕೌನ್ಸ್ಲಿಂಗ್ನ ಪಡೆದುಕೊಳ್ಳಬಹುದು, ರೈಟ್. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಗೇನ್ ನಿಮಗೆ ಈ ಸ್ಪರ್ಮ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಎರಡೂ ಕೂಡ ಇಂಪ್ರೂವ್ ಆಗುತ್ತೆ. ಬಟ್ ಅದಲ್ಲದೇ ಇದರ ಜೊತೆಯಲ್ಲಿ ನೀವು ಮೆಡಿಸಿನ್ಸ್ ತೊಗೊಂಡಾಗ ಒಂದು ಡೆಫಿನೆಟ್ಲಿ ಒಂದು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಅಂದರೆ ಯಾರಲ್ಲಿ ಆಲ್ರೆಡಿ ಒಂದು ಮೇಲ್ ಇನ್ಫರ್ಟಿಲಿಟಿ ಅಂತ ಡೈಗ್ನೋಸ್ ಆಗಿರಿದೇನೋ ಅವರಲ್ಲಿ ಬರೀ ಇದನ್ನೆಲ್ಲ ಮಾಡೋದ್ರಿಂದ ಇಂಪ್ರೂವ್ ಆಗೋದಿಲ್ಲ. ಇದರ ಒಟ್ಟೊಟ್ಟಿಗೆ ನೀವು ಮೆಡಿಸಿನ್ಸ್ ತೊಗೊಬೇಕಾಗುತ್ತೆ. ಬಟ್ ಯಾರಲ್ಲಿ ನಿಮಗೆ ಸಮಸ್ಯೆ ಇಲ್ಲ, ಬಟ್ ನಿಮಗೆ ಸಮಸ್ಯೆ ಬರಬಾರ್ದು ಅಂತಂದರೆ ನಾನು ಹೇಳಿರೋವಂಥ ಒಂದು ಲೈಫ್ ಸ್ಟೈಲ್ನ ನೀವು ಅದನ್ನು ಸ್ಟಾಪ್ ಮಾಡಬೇಕಂದ್ರೆ ಯಾವ ಬ್ಯಾಡ್ ಲೈಫ್ ಸ್ಟೈಲ್ ಇದೆನೋ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನೀವು ಸ್ಟಾರ್ಟ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಫರ್ದರ್ ತೊಂದರೆಗಳು ಉಂಟಾಗೋದಿಲ್ಲ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಕೊಟ್ಟಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ.